ತೂರ್ ಎಂಬುದು ಪ್ರಸಿದ್ಧವಾದ ಹೆಮ್ಮೆಯ ನಗರವಾಗಿತ್ತು, ಆದರೆ ಇಂದು ಅದು ಪೂರ್ಣ ನಾಶವಾಗಿದೆ. ದೇವರು ಹೆಮ್ಮೆಯ ಜೀವಿತಕ್ಕೆ ವಿರುದ್ಧವಾಗಿರುತ್ತಾನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯೆಹೆಜ್ಕೇಲನ ಪ್ರವಾದನೆಯ ಪುಸ್ತಕದ ಮುಂದುವರಿದ ಅಧ್ಯಯನದಲ್ಲಿ ಜನಾಂಗಗಳ ವಿಶೇಷತೆಗಳು, ಅವುಗಳಿಗೆ ದೇವರಿಂದ ಬಂದ ದಂಡನೆಗಳು, ತೂರ್ ಪಟ್ಟಣ ಏನಾಗಿತ್ತು ಎಂಬ ವಿಷಯಗಳನ್ನು ದೇವರ ವಾಕ್ಯಗಳ ಆಧಾರದಲ್ಲಿ ಅಭ್ಯಾಸ ಮಾಡಿ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ದೇವರು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಕೀರ್ತನೆಗಳು 147 3ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದ 25ನೇ ಅಧ್ಯಾಯವನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಜನಾಂಗಗಳ ವಿಷಯ, ದೈವೋಕ್ತಿಗಳು, ಅಮ್ಮೋನ್, ಮೋವಾಬ್, ಏದೋಮ್, ಫಿಲಿಸ್ಟಿಯ ಜನಾಂಗಗಳು. ಪ್ರಿಯರೇ, ಇಲ್ಲಿಂದ ಹೊಸ ವಿಭಾಗ ಪ್ರಾರಂಭವಾಗುತ್ತದೆ. 25ರಿಂದ 32ವರೆಗಿನ ಅಧ್ಯಾಯಗಳು ಇದರಲ್ಲಿನ ಇಸ್ರಾಯೇಲಿನ ಸುತ್ತಲಿನ ಜನಾಂಗಗಳ ಕುರಿತಾದ ಪ್ರವಾದನೆಗಳಿವೆ. ಈಗ ನಾವು ನೋಡುವಂತೆ ಈ ಎಲ್ಲ ದೇಶಗಳು ಜಗತ್ತಿನ ಚರಿತ್ರೆಯಿಂದ ಅಳಿಸಿ ಹೋಗಿರುತ್ತವೆ. ಅವುಗಳ ಕುರಿತು ಹೇಳಲ್ಪಟ್ಟ ಪ್ರವಾದನೆಗಳೆಲ್ಲ ಅಕ್ಷರಶಃ ನೆರವೇರಿದವು. ಕರ್ತನಲ್ಲಿ ಪ್ರಿಯರೇ, ಸುಳ್ಳು ಪ್ರವಾದಿಗಳ ಮಾತಿನ ಆಧಾರದಲ್ಲಿ ಏನೆಂದರೆ ದೇವರು ಯೆರೂಸಲೇಮನ್ನು ನಾಶಪಡಿಸುವುದಿಲ್ಲ ಮತ್ತು ಇಸ್ರಾಯೇಲ್ ದೇಶ ಉಳಿಯುತ್ತದೆ ಎಂಬುದಾಗಿ. ಆದರೆ ದೇವರು ತಿಳಿಸುವ ವಿಧಾನ ಇದೇ ರೀತಿಯಲ್ಲವೇ? ಯೆರೂಸಲೇಮು ನಾಶವಾದಾಗ ಜನರು ದಿಗ್ಭ್ರಮೆಗೊಂಡರು, ಮಾತಿಲ್ಲದವರಾದರು. ಒಂದು ವೇಳೆ ವರ್ತಮಾನ ಪತ್ರಿಕೆ ಇರುತ್ತಿದ್ದರೆ ಅದರಲ್ಲಿ ಹೀಗೆ ತಲೆಬರಹವಿರುತ್ತಿತ್ತು. ಏನೆಂದರೆ, ಯೆರೂಸಲೇಮ್ ನಾಶವಾಯಿತು ಮತ್ತು ಮುಂದಿನ ಮಾತುಗಳು ಈಗಿರುತ್ತಿದ್ದವು: ಈ ದಿನದಲ್ಲಿ ನೆಬೂಕದ್ನೆಚ್ಚರನು ತನ್ನ ಸೈನ್ಯದೊಂದಿಗೆ ಗೋಡೆಗಳನ್ನು ಒಡೆದು ಯೆರೂಸಲೇಮಿನೊಳಕ್ಕೆ ಪ್ರವೇಶಿಸಿದನು ಎಂಬುದಾಗಿ. ಯೆಹೆಜ್ಕೇಲನ ಪ್ರವಾದನೆಗಳು ಸರಿಯಾಗಿ ಇದ್ದವು ಮತ್ತು ಇಲ್ಲಿಂದ ಮುಂದೆ ಅವನು ಯೆರೂಸಲೇಮಿನ ನಾಶನದ ಕುರಿತು ಪ್ರವಾದನೆಗಳನ್ನು ಹೇಳುತ್ತಿಲ್ಲ. ಯಾಕಂದರೆ ಅವನು ಚರಿತ್ರೆಯನ್ನು ದಾಖಲಿಸುತ್ತಿಲ್ಲ, ಪ್ರವಾದನೆಗಳನ್ನು ಬರೆಯುತ್ತಿದ್ದಾನೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಮಗೊಂದು ವಿಶೇಷವಾದ ಸಂದೇಶವಿದೆ. ದೇವರ ಪಟ್ಟಣ ಹಾಳಾಗಿ ಬಿದ್ದಿದೆ. ಅವಶೇಷಗಳ ಮೇಲೆ ಯೆರೆಮೀಯನೆಂಬೊಬ್ಬನು ನಿಂತಿದ್ದಾನೆ. ಅವನ ಕಣ್ಣಿನಿಂದ ಕಣ್ಣೀರು ಧಾರೆಯಾಗಿ ಸುರಿಯುತ್ತಿದೆ. ಅವನ ಹೃದಯ ಮುರಿದು ಹೋಗಿದೆ. ಮುಂದೆ ಸುಮಾರು 500 ವರ್ಷಗಳ ಬಳಿಕ ಈ ಭೂಲೋಕಕ್ಕೆ ಬರುವಾತನಿಗೆ ಅವನು ಕನ್ನಡಿ ಹಿಡಿದಿದ್ದಾನೆ. ಆತನು ಒಲಿವ ಬೆಟ್ಟಗಳ ಮೇಲೆ ಕುಳಿತು ಯೆರೂಸಲೇಮಿಗೋಸ್ಕರ ಗೋಳಾಡುತ್ತಾನೆ. ಅವನ ಜನರು ಜೀವಿಸುವ ನಿಜ ದೇವರನ್ನು ಬಿಟ್ಟು ಬಿಟ್ಟದರಿಂದ ಮತ್ತೊಮ್ಮೆ ನಾಶನ ಬರಲಿದೆ ಎಂಬುದನ್ನು ಆತನು ತಿಳಿದಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇನ್ನೊಬ್ಬ ಪ್ರವಾದಿಯನ್ನು ನೋಡುತ್ತೇವೆ. ಅವನು ಅಳುತ್ತಿಲ್ಲ. ಯಾಕೆ ಗೊತ್ತೋ? ಈ ಸಮಯದಲ್ಲೇ ಅವನ ಪ್ರಿಯ ಪತ್ನಿ ತೀರಿಕೊಂಡಿದ್ದಾಳೆ. ಆಕೆಯನ್ನು ಅವನು ಪ್ರೀತಿಸುತ್ತಿದ್ದಾನೆಂದು ವಾಕ್ಯ ಹೇಳುತ್ತದೆ. ಇವನು ಯೆಹೆಜ್ಕೇಲನು. ಅವನು ಅಳಬಾರದೆಂದು ಹೇಳಲ್ಪಟ್ಟಿದ್ದಾನೆ. ಹೊರಗಿನಿಂದ ನೋಡುವಾಗ ಅವನು ಕಠಿಣ ಮನಸ್ಸಿನವನಂತೆ ಕಾಣುತ್ತಾನೆ. ಪ್ರಿಯರೇ, ಅವನು ಹೀಗೆಯೇ ಇರುವನೆಂದು ದೇವರು ಹೇಳಿದ್ದಾನೆ. ಈ ವಿಚಾರದಲ್ಲಿ ದೇವರ 2 ವ್ಯಕ್ತಿತ್ವಗಳು ಯೆರೆಮೀಯ ಹಾಗೂ ಯೆಹೆಜ್ಕೇಲರಲ್ಲಿ ಕಂಡುಬರುತ್ತದೆ. ನಾವಿದನ್ನು ಈ ದಿನಗಳಲ್ಲಿ ಗಮನಿಸಬೇಕಾಗಿದೆ. ದೇವರು ಮೃದು ಹೃದಯದವನು. ಯೆರೆಮೀಯನಂತೆ ಕರ್ತನಾದ ಯೇಸು ಕ್ರಿಸ್ತನು ಕರುಣೆಯುಳ್ಳವನಾಗಿದ್ದಾನೆ. ಯಾರೂ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಆತನು ನಮಗಾಗಿ ಕ್ರೂಜೆಯಲ್ಲಿ ಸತ್ತನು. ಆದರೆ ಆತನನ್ನು ತಿರಸ್ಕರಿಸಿದ ಪಟ್ಟಣಗಳಿಗೆ ಆತನು ಹೇಳಿದ ಮಾತನ್ನು ಕೇಳಿರಿ. ಅಯ್ಯೋ ಕೋರಾಜೀನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ
ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು. ಎಲಾ ಕಪೆರ್ನೌಮೆ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯಾ, ಪಾತಾಳಕ್ಕೆ ಇಳಿವಿ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮೃದುವಾದ ಯೇಸುವಿನ ಬಾಯಿಂದ ಕಠಿಣವಾದ ಮಾತುಗಳು. ಕರ್ತನಲ್ಲಿ ಪ್ರಿಯರೇ, ದೇವರಲ್ಲಿ 2 ಸ್ವಭಾವಗಳಿವೆ. ಈಗಲೂ ಆತನು ಅದೇ ರೀತಿ ಇದ್ದಾನೆ. ನಿನಗಾಗಿ ಕ್ರೂಜಿಯಲ್ಲಿ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಸುರಿಸಿದ ಯೇಸು ಕ್ರಿಸ್ತನಲ್ಲಿ ನೀನು ನಂಬಿಕೆ ವಿಶ್ವಾಸವಿಟ್ಟರೆ ಮಾತ್ರ ನೀನು ಪರಲೋಕಕ್ಕೆ ಹೋಗಬಹುದು. ಆಗ ನಿನಗೆ ನಿತ್ಯ ಜೀವ ದೊರಕುತ್ತದೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನ ನೀತಿಯಿಂದ ಹೊದಿಸಲ್ಪಡುತ್ತಿ ಆತನಲ್ಲಿ ಪೂರ್ಣನಾಗಿ ಸ್ವೀಕರಿಸಲ್ಪಡಲು ಯೋಗ್ಯನಾಗುತ್ತಿ. ನೀನು ಆತನ ರಕ್ಷಣೆಯನ್ನು ತಿರಸ್ಕರಿಸುವುದಾದರೆ ನಿನಗೆ ದಂಡನೆಯಲ್ಲದೆ ಬೇರೇನೂ ದೊರೆಯದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಿಷಯದಲ್ಲಿ ನಾವು ತಪ್ಪಾದ ಅಭಿಪ್ರಾಯ ಹೊಂದಿರುತ್ತೇವೆ. ಅನೇಕ ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಒಬ್ಬ ನ್ಯಾಯಾಧೀಶನ ನೆನಪಾಗುತ್ತದೆ. ಅವರು ಶೀಘ್ರ ತೀರ್ಮಾನಗಳಿಗೆ ಹೆಸರಾದವರು. ಇತರ ನ್ಯಾಯಾಧೀಶರು ಇವರಷ್ಟು ಬೇಗನೆ ತೀರ್ಮಾನ ತೆಗೆದುಕೊಳ್ಳುತ್ತಿರಲಿಲ್ಲ. ಒಮ್ಮೆ ಅವರನ್ನು ಅವರ ಸ್ನೇಹಿತನೊಬ್ಬ ಕೇಳಿದ, ಈ ರೀತಿ ಶೀಘ್ರ ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಎಂದು. ಅವರು ಉತ್ತರಿಸಿದರು, ನಾನು ಎದುರು ಪಕ್ಷದವರ ಮಾತು ಕೇಳುತ್ತೇನೆ ಮತ್ತು ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ಆ ಸ್ನೇಹಿತನಿಗೆ ಆಶ್ಚರ್ಯವಾಯಿತು. ಅವನು ಪುನಃ ಕೇಳಿದನು, ನೀವು ದೂರುದಾರರನ್ನು ಕೇಳುವುದೇ ಇಲ್ಲವೋ? ನ್ಯಾಯಾಧೀಶರು ಹೇಳಿದರು, ನಾನು ಮೊದಲು ಕೇಳುತ್ತಿದ್ದೆ, ಆದರೆ ಅದು ಯಾವಾಗಲೂ ಗಲಿಬಿಲಿ ಹುಟ್ಟಿಸುವಂಥದ್ದಾಗಿತ್ತು. ಈ ದಿನಗಳಲ್ಲಿ ಈ ರೀತಿ ಗಲಿಬಿಲಿಗೊಳಗಾದವರು ತುಂಬ ಮಂದಿ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ಇಸ್ರಾಯೇಲಿನ ಸುತ್ತಲಿನ ದೇಶಗಳ ದಂಡನೆಯ ಕುರಿತಾಗಿ ನೋಡಲಿದ್ದೇವೆ. ಅದರಲ್ಲಿ ಅಮ್ಮೋನಿಗೆ ವಿರುದ್ಧವಾದ ಪ್ರವಾದನೆಯನ್ನು ನೋಡೋಣ. ಪ್ರಿಯರೇ, ಅಮ್ಮೋನಿಯರ ಪ್ರಾರಂಭ ಕೆಟ್ಟದಾಗಿತ್ತು. ಲೋಟನ ಹಾಗೂ ಅವನ ಚಿಕ್ಕ ಮಗಳ ಅನೈತಿಕ ಸಂಬಂಧದಿಂದ ಉತ್ಪತ್ತಿಯಾದ ಅಲೆಮಾರಿ ಜನಾಂಗದವರಾಗಿದ್ದರು. ಆದಿಕಾಂಡ 19ನೇ ಅಧ್ಯಾಯ 33ನೇ ವಚನದಿಂದ 38ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಅವರ ರಾಜ್ಯವು ಮೃತ ಸಮುದ್ರದ ಬಳಿಯಲ್ಲಿತ್ತು. ಅವರನ್ನು ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸುವೆನೆಂದು ದೇವರು ಹೇಳಿದನು. ಹಾಗೆಯೇ ಆಯಿತು. ಅವರ ಮೇಲಿನ ದಂಡನೆಗೆ ದೇವರು ಕಾರಣ ಕೊಡುತ್ತಿದ್ದಾನೆ. ಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಮ್ಮೋನೇ, ನನ್ನ ಪವಿತ್ರಾಲಯವು ಹೊಲಸಾದದ್ದನ್ನು, ಇಸ್ರಾಯೇಲ್ ದೇಶವು ಹಾಳು ಬಿದ್ದದನ್ನು, ಯಹೂದ ವಂಶದವರು ಸೆರೆ ಹೋದದ್ದನ್ನು ನೀನು ನೋಡಿ ಆಹಾ ಎಂದು ಹಿಗ್ಗಿಕೊಂಡದರಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರನ್ನು ವೈರಿಗಳು ನಾಶಪಡಿಸಿದಾಗ ಅಮ್ಮೋನಿಯರು ಆ ವೈರಿಗಳನ್ನು ಹೊಗಳಿದರು. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 6ರಲ್ಲಿ ಅವರ ಕುರಿತಾಗಿ ಹೀಗೆ ಓದುತ್ತೇವೆ, ಏನೆಂದರೆ, ಆದರೂ ಕಾಲಾಂತರದಲ್ಲಿ ಅಮ್ಮೋನ್ಯರ ದುರಾವಸ್ಥೆಯನ್ನು ತಪ್ಪಿಸುವೆನು, ಇದು ಯೆಹೋವನ ನುಡಿ. ಅವರು ಆತನೇ ದೇವರೆಂದು ತಿಳಿಕೊಳ್ಳುವ ಹಾಗೆ ದೇವರು ಅವರನ್ನು ಶಿಕ್ಷಿಸಿದನು. ಮುಂದಕ್ಕೆ ನೋಡ್ರಿ, ಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 7ನೇ ವಚನವನ್ನು, ಇಗೋ, ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ಸೂರೆಗಾಗಿ ಮ್ಲೇಚ್ಛರಿಗೆ ವಶಪಡಿಸಿ ಜನಾಂಗಗಳೊಳಗಿಂದ ಕಿತ್ತುಬಿಟ್ಟು ದೇಶಗಳೊಳಗಿಂದ ನಿನ್ನ ಹೆಸರನ್ನು ಅಳಿಸಿ ನಿನ್ನನ್ನು ಹಾಳು ಮಾಡುವೆನು. ಆಗ ನಾನೇ ಯೆಹೋವನು ಎಂದು ನಿನಗೆ ಗೊತ್ತಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ಮೋವಾಬಿಗೆ ವಿರುದ್ಧವಾದ ದೈವಭಕ್ತಿ ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಮೋವಾಬಿಗೆ ವಿರುದ್ಧವಾದ ದೈವಭಕ್ತಿ. ಪ್ರಿಯರೇ, ಮೋವಾಬ್ಯರು ಅಮ್ಮೋನಿಯರಿಗಿಂತ ಹೆಚ್ಚು ಸುಸಂಸ್ಕೃತರಾಗಿದ್ದರು. ಆದರೆ ಅವರೂ ಕೂಡ ಲೋಟನ ಹಾಗೂ ಅವನ ಹಿರಿಯ ಮಗಳ ಅನೈತಿಕ ಸಂಬಂಧದಿಂದ ಹುಟ್ಟಿದವರು. ಆದಿಕಾಂಡ 19ನೇ ಅಧ್ಯಾಯ 33ನೇ ವಚನದಿಂದ 38ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಮೋವಾಬು ಇಸ್ರಾಯೇಲಿನ ಪೂರ್ವ ದಿಕ್ಕಿಗಿತ್ತು, ಆದರೆ ಮೃತ ಸಮುದ್ರದ ಉತ್ತರ ತೀರದಲ್ಲಿತ್ತು. ಮೋವಾಬ್ಯಳಾದ ರೂತಳು ಈ ದೇಶಕ್ಕೆ ಸೇರಿದವಳಾಗಿದ್ದಳು. ಆಕೆ ದಾವೀದನ ಪೂರ್ವಜಳಾಗಿದ್ದು, ಅಂದರೆ ಕರ್ತನಾದ ಯೇಸುವಿಗೂ ಪೂರ್ವಜಳಾಗಿದ್ದಳು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆಯ ಹೆಸರು ಕಾಣಿಸಲ್ಪಡುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ
5ನೇ ವಚನವನ್ನು ನೋಡಿರಿ. ಪ್ರಿಯರೇ, ದೇವರು ಮೋವಾಬನ್ನು ಶಿಕ್ಷಿಸಿದ್ದರ ಕಾರಣ ನೋಡಿರಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಯೆಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆಯೇ ಇದೆ, ವಿಶೇಷವೇನು ಎಂದು ಮೋವಾಬು ಸೇಯೀರು ಅಂದುಕೊಂಡದರಿಂದ ಇಗೋ, ದೇಶಭೂಷಣಗಳಾದ ಮೋವಾಬಿನ ಗಡಿಯ ಪಟ್ಟಣಗಳು, ಅಂದರೆ ಬೆತ್ ಯೆಷೀಮೋತ್, ಬಾಳ್ ಮೇಯೋನ್, ಕಿರ್ಯಾತಯಿಮ್ ಎಂಬ ಪಟ್ಟಣಗಳು ಇರುವ ಕಡೆಯಲ್ಲಿ ನಾನು ಮೋವಾಬಿನ ಮೇರೆಯನ್ನು ಒಡೆದುಬಿಟ್ಟು ಆ ಸೀಮೆಯನ್ನಲ್ಲದೆ ಅಮ್ಮೋನನ್ನು ಮೂಡಂದವರಿಗೆ ಬಾಧ್ಯವಾಗಿ ಕೊಟ್ಟು ಎಂಬುದಾಗಿ. ಪ್ರಿಯರೇ, ಏದೋಮಿಗೆ ವಿರುದ್ಧವಾದ ದೈವೋಕ್ತಿ. ಏದೋಮು ಏಸಾವನಿಂದ ಉತ್ಪತ್ತಿಯಾದ ಜನಾಂಗ. ಇವರ ಆರಂಭವು ಆದಿಕಾಂಡ ಪುಸ್ತಕ 25ರಲ್ಲಿದೆ. ಒಬದ್ಯನ ಚಿಕ್ಕ ಪ್ರವಾದನ ಪುಸ್ತಕದಲ್ಲಿ ಏದೋಮಿನ ವಿರುದ್ಧದ ದಂಡನೆಯ ಕುರಿತಾಗಿ ಇದೆ. ಪ್ರಿಯರೇ, ಬಂಡೆಗಳಿಂದ ಕೂಡಿದ ಪೆಟ್ರಾ ನಗರದ ಕುರಿತೂ ಇದೆ. ಏದೋಮನ್ನು ದಂಡಿಸಲು ಕಾರಣವನ್ನು ದೇವರು ತಿಳಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಏದೋಮು ಯೆಹೂದ ವಂಶಕ್ಕೆ ಪ್ರತೀಕಾರ ಮಾಡಿದೆ, ಮುಯ್ಯಿಗೆ ಮುಯ್ಯಿ ತೀರಿಸಿ ಮಹಾಪರಾಧವನ್ನು ನಡೆಸಿದೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಏದೋಮಿನ ಮೇಲೆ ಕೈಯೆತ್ತಿ ಅದರೊಳಗಿಂದ ಜನರನ್ನು ಪಶುಗಳನ್ನು ನಿರ್ಮೂಲಪಡಿಸಿ ತೇಮಾನಿನಿಂದ ದೇದಾನಿನವರೆಗೂ ಅದನ್ನು ಹಾಳು ಮಾಡಿ ಪ್ರಜೆಗಳನ್ನು ಖಡ್ಗಕ್ಕೆ ಸಿಕ್ಕಿಸುವೆನು ಎಂಬುದಾಗಿ. ಪ್ರಿಯರೇ, ತಾನು ಆರಿಸಿದ ಜನಾಂಗಕ್ಕೆ ಏದೋಮ್ಯರು ಮಾಡಿದ ಅನ್ಯಾಯಕ್ಕೆ ಪ್ರತಿಯಾಗಿ ದೇವರು ಏದೋಮನ್ನು ದಂಡಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರ ವಿರುದ್ಧವಾದ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಫಿಲಿಷ್ಟಿಯರು ಯೆಹೂದಕ್ಕೆ ಪ್ರತೀಕಾರ ಮಾಡಿದ್ದಾರೆ. ಹೌದು, ಮುಯ್ಯಿಗೆ ಮುಯ್ಯಿ ತೀರಿಸುತ್ತಾ ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ ದೀರ್ಘ ದ್ವೇಷದಿಂದ ಹಾಳು ಮಾಡಿದ್ದಾರೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಫಿಲಿಷ್ಟಿಯರ ಮೇಲೆ ಕೈ ಎತ್ತುವೆನು, ಕೆರೇತಿಯರನ್ನು ಕತ್ತರಿಸಿಬಿಟ್ಟು ಸಮುದ್ರ ತೀರದಲ್ಲಿನ ಜನಶೇಷವನ್ನು ನಿಶ್ಶೇಷ ಮಾಡುವೆನು. ಅವರೆಲ್ಲರನ್ನೂ ಬಲವಾಗಿ ಖಂಡಿಸಿ ಮುಯ್ಯಿಗೆ ಮುಯ್ಯಿ ತೀರಿಸುವೆನು. ಹೀಗೆ ಪ್ರತೀಕಾರ ಮಾಡಲು ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫಿಲಿಷ್ಟಿಯರು ಕೂಡ ನಾಶವಾಗಿರುತ್ತಾರೆ. ಅವರು ಈಗ ಆ ಪ್ರದೇಶದಲ್ಲಿಲ್ಲ. ಅವರಿಗೆ ಹೇಳಲ್ಪಟ್ಟ ಈ ದಂಡನೆ ಎಷ್ಟು ಸರಿಯಾಗಿ ನೆರವೇರಿತೆಂದರೆ ಮುಂದಕ್ಕೆ ಅವಿಶ್ವಾಸಿಗಳಾದ ವಿಮರ್ಶಕರು ಕೂಡ ಯೆಹೆಜ್ಕೇಲನ ಪುಸ್ತಕವನ್ನು ಒಂದು ಚರಿತ್ರೆಯ ಪುಸ್ತಕವನ್ನಾಗಿ ಉಪಯೋಗಿಸತೊಡಗಿದರು. ಪ್ರಿಯ ಸ್ನೇಹಿತನೇ, ತನಗೂ ತನ್ನ ಜನರಿಗೂ ವಿರೋಧವಾಗಿ ನಡಕೊಂಡವರ ಮೇಲೆ ದೇವರು ಶಿಕ್ಷೆಯನ್ನು ಬರಮಾಡಿದನೆಂಬುದನ್ನು ನಾವು ಚೆನ್ನಾಗಿ ಗಮನಿಸತಕ್ಕದ್ದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದ 26ನೇ ಅಧ್ಯಾಯವನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ತೂರಿಗೆ ಉಂಟಾದ ದಂಡನೆ ಎಂಬುದಾಗಿ. 26ರಿಂದ 28 ಅಧ್ಯಾಯಗಳಲ್ಲಿ ತೂರು ಮತ್ತು ಚೀದೋನಿನ ಕುರಿತಾದ ದೈವೋಕ್ತಿಗಳನ್ನು ನೋಡುತ್ತೇವೆ. ತೂರು ಮತ್ತು ಚೀದೋನುಗಳು ಬಹು ಒಟ್ಟಾಗಿ ಸೇರಿದವುಗಳಾಗಿವೆ. ಒಂದನ್ನು ಬಿಟ್ಟು ಇನ್ನೊಂದು ಇರುವುದಿಲ್ಲ. ಪ್ರವಾದನೆಯ ಅಕ್ಷರಸ ನೆರವೇರಿಕೆಯ ಕುರಿತಾದ ನಿಖರವಾದ ಅದ್ಭುತ ಉದಾಹರಣೆ ಈ 2 ಅಧ್ಯಾಯಗಳಲ್ಲಿ ಕಂಡುಬರುತ್ತದೆ. ಸಮುದ್ರ ವ್ಯಾಪಾರಕ್ಕೆ ಪ್ರಸಿದ್ಧವಾದ ಫೋಯಿನಿಕ್ಯ ಪ್ರದೇಶಕ್ಕೆ ತೂರ್ ಮುಖ್ಯ ಕೇಂದ್ರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ತೂರ್ ಎಂಬುದು ಪ್ರಸಿದ್ಧವಾದ ಹೆಮ್ಮೆಯ ನಗರವಾಗಿತ್ತು. ತೂರಿನ ಅರಸನಾದ ಹೀರಾಮನು ದಾವೀದನ ಮಿತ್ರನಾಗಿದ್ದನು ಮತ್ತು ಕಟ್ಟಡ ಸಾಮಗ್ರಿಗಳನ್ನು ಪೂರೈಸಿದ್ದನು. ದಾವೀದ ಹೀರಾಮರಂತೆ ಸೊಲೊಮೋನ ಹೀರಾಮರು ಅತಿ ಸಮೀಪಸ್ಥರಾಗಿರಲಿಲ್ಲ. ಹೀರಾಮನು ಪ್ರಸಿದ್ಧ ಅರಸನಾಗಿದ್ದನು. ತೂರಿನಲ್ಲಿ ಮತ್ತು ಚೀದೋನಿನಲ್ಲಿ ಬಾಳನ ಪೂಜೆಯ ಕೇಂದ್ರ ಸ್ಥಾನವಿತ್ತು. ಇಜಬೇಲ್ ಎಂಬಾಕೆ ಹಿಂದಿನ ಯಾಜಕ ಹಾಗೂ ಅರಸನ ಮಗಳು ಇಸ್ರಾಯೇಲಿನ ಅರಸನಾದ ಅಹಾಬನನ್ನು ವಿವಾಹವಾಗಿದ್ದಳು ಮತ್ತು ಅವಳು ಉತ್ತರ ರಾಜ್ಯದಲ್ಲಿ ಬಾಳನ ಪೂಜೆಯನ್ನು ಪ್ರಾರಂಭಿಸಿದಳು. ಈಗ ತೂರ್ ಸೀದೋನುಗಳ ಕುರಿತಾದ ದೇವರು ಹೇಳುವ
ಭಯಂಕರವಾದ ಪ್ರವಾದನೆಗಳನ್ನು ನೋಡೋಣ. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋಯಾಕೀನನು ಸೆರೆಯಾದ 11ನೇ ವರ್ಷದ 1 ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ತೂರ್ ಯೆರೂಸಲೇಮಿನ ವಿಷಯವಾಗಿ ಆಹಾಹ ಜನಾಂಗಗಳಿಗೆ ಅಡ್ಡಿಯಾಗಿದ್ದ ಬಾಗಿಲು ಮುರಿದು ಹೋಗಿದೆ, ನನ್ನ ಕಡೆಗೆ ತೆರೆದು ಬಿಟ್ಟಿದೆ. ಯೆರೂಸಲೇಮ್ ಹಾಳಾದ ಕಾರಣ ನಾನು ತುಂಬಿಕೊಳ್ಳುವೆನು ಅಂದುಕೊಂಡದರಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮು ನಾಶ ಮಾಡಲ್ಪಟ್ಟಾಗಲೇ ತೂರ್ ಕೂಡ ನಾಶವಾಯಿತು. ನೆಬೂಕದ್ನೆಚ್ಚರನು ತೂರನ್ನು ವಶಪಡಿಸಿಕೊಂಡನು. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ತೂರೇ, ನಿನಗೆ ವಿರುದ್ಧನಾಗಿದ್ದೇನೆ. ಸಮುದ್ರವು ತೆರೆಗಳನ್ನು ಎಬ್ಬಿಸುವಂತೆ ನಾನು ಬಹು ಜನಾಂಗಗಳನ್ನು ನಿನ್ನ ಮೇಲೆ ಎಬ್ಬಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ದೇವರು ಹೇಳುವಾಗ ಆತನು ಖಂಡಿತವಾಗಿ ಆ ಸ್ಥಳಕ್ಕೆ ವಿರುದ್ಧವಾಗಿದ್ದನೆಂದೇ ತಿಳುಕೊಳ್ಳಬೇಕು. ತೀರದ ಮೇಲೆ ಸಮುದ್ರದ ತೆರೆಗಳು ಅಪ್ಪಳಿಸುವಂತೆ ತೂರಿಗೆ ವಿರುದ್ಧವಾಗಿ ದೇಶಗಳು ಎದ್ದು ಬರುವೆವೆಂದು ದೇವರು ಹೇಳುತ್ತಾನೆ. ಆ ದೊಡ್ಡ ವಾಣಿಜ್ಯ ಕೇಂದ್ರವು ಈ ತನಕ ಅಜೇಯವಾಗಿತ್ತು. ಮುಂದಕ್ಕೆ ನೋಡೋಣ. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 4ನೇ ವಚನವನ್ನು. ಅವು ತೂರಿನ ಪೌಳಿಗೋಡೆಯನ್ನು ಉರುಳಿಸಿ ಅದರ ಕೊತ್ತಲುಗಳನ್ನು ಕೆಡವಿ ಹಾಕುವವು. ನಾನು ಅದರ ಮಣ್ಣನ್ನು ಕೆರೆದು ಅದನ್ನು ಗುಡಿಸಿ ಗಂಡಾಂತರ ಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಬೂಕದ್ನೆಚ್ಚರನು ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಅದನ್ನು ನಾಶ ಮಾಡಿದನು. ಆದರೆ ಅವನು ಅದನ್ನು ನೆಲಸಮ ಮಾಡಲಿಲ್ಲ. ಮುಂದಕ್ಕೆ ನೋಡೋಣ. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 5ನೇ ವಚನವನ್ನು. ಅದು ಸಮುದ್ರದ ನಡುವೆ ಬಲೆಗಳಿಗೆ ಹಾಸಬಂಡೆಯಾಗುವುದು. ನಾನೇ ಅದನ್ನು ನುಡಿದಿದ್ದೇನೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಅದು ಜನಾಂಗಗಳಿಗೆ ಸೂರೆಯಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅದು ಒಂದು ಬೆಸ್ತರ ಊರಾಗುವುದು ಎಂದು ದೇವರು ಹೇಳಿದ್ದಾನೆ. ಈಗ ಅದು ಹೆಮ್ಮೆಯ ವಾಣಿಜ್ಯ ನಗರಿಯಾಗಿಲ್ಲ. ಈಗಲೂ ಅದು ಹಾಗೆಯೇ ಇರುತ್ತದೆ. ಮುಂದಕ್ಕೆ ನೋಡ್ರಿ. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 6ನೇ ವಚನವನ್ನು. ಬಯಲು ಭೂಮಿಯಲ್ಲಿ ಅದರ ಕುಮಾರ್ತೆಯರು ಖಡ್ಗದಿಂದ ಹತರಾಗುವರು. ನಾನೇ ಯೆಹೋವನು ಎಂದು ಎಲ್ಲರಿಗೂ ಗೊತ್ತಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದರ ಕುಮಾರ್ತೆಯರು ಅಂದರೆ ಅದರಿಂದ ಸ್ಥಾಪಿತವಾದ ವಸಾಹತುಗಳು. ಸೈಪ್ರಸ್ನ ದಾರಿಯಲ್ಲಿ ಇಂತಹ ಒಂದು ವಸಾಹತು ಸ್ಥಾಪಿಸಲ್ಪಟ್ಟಿತ್ತು. ಸೈಪ್ರಸ್ ಅಂದರೆ ತಾಮ್ರ. ಅಲ್ಲಿಂದ ತಾಮ್ರವು ದೊರಕುತ್ತಿತ್ತು. ಪ್ರಾಚೀನ ನಾಗರಿಕ ಜಗತ್ತಿಗೆ ಈ ವಸ್ತುಗಳನ್ನೆಲ್ಲ ಫೊಯ್ನಿಕ್ಯದ ವ್ಯಾಪಾರಸ್ಥರು ಸಾಗಿಸುತ್ತಿದ್ದರು. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 7ರಿಂದ 10ನೇ ವಚನದವರೆಗೆ ಗಮನಿಸಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರಾಜಾದಿರಾಜನು ಬಾಬೇಲಿನ ಅರಸನೂ ಆದ ನೆಬೂಕದ್ನೆಚ್ಚರನನ್ನು ಅಶ್ವ, ರಥ, ರಾಹುತ, ಬಹುಜನ ಪರಿವಾರ ಇವುಗಳಿಂದ ಕೂಡಿದವನನ್ನಾಗಿ ನಾನು ಬಡಗಳಿಂದ ತೂರಿನ ಮೇಲೆ ಬರಮಾಡುವೆನು. ಅವನು ಬಯಲು ಭೂಮಿಯಲ್ಲಿನ ನಿನ್ನ ಕುಮಾರ್ತೆಯರನ್ನು ಖಡ್ಗದಿಂದ ಹತಿಸಿ ನಿನಗೆ ವಿರುದ್ಧವಾಗಿ ಒಡ್ಡು ಕಟ್ಟಿ ದಿಬ್ಬ ಹಾಕಿ ಗುರಾಣಿ ಎತ್ತಿರುವವರನ್ನು ಕಳುಹಿಸಿ ತನ್ನ ಬಿತ್ತಿ ಭೇದಕ ಯಂತ್ರಗಳಿಂದ ನಿನ್ನ ಪೌಳಿಗೋಡೆಯನ್ನು ಹೊಡೆಯಿಸಿ ತನ್ನ ಆಯುಧಗಳಿಂದ ನಿನ್ನ ಕೊತ್ತಲುಗಳನ್ನು ಒಡೆದು ಬಿಡುವನು. ಅವನ ಲೆಕ್ಕವಿಲ್ಲದ ಕುದುರೆಗಳಿಂದೆದ್ದ ಧೂಳು ನಿನ್ನನ್ನು ಮುಸುಕುವುದು. ಒಡೆದು ಬಿದ್ದ ಕೋಟೆಯೊಳಗೆ ಶತ್ರುವು ನುಗ್ಗುವ ಪ್ರಕಾರ ಅವನು ನಿನ್ನ ಬಾಗಲುಗಳೊಳಗೆ ನುಗ್ಗುವಾಗ ರಾಹುತ, ಚಕ್ಕಡಿ ಗಾಡಿ, ರಥ ಇವುಗಳ ಶಬ್ದಕ್ಕೆ ನಿನ್ನ ಗೋಡೆಗಳು ಕದಲುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಬೂಕದ್ನೆಚ್ಚರನು ಪ್ರಾಚೀನ ತೂರಿನ ಗೋಡೆಗಳನ್ನು ಯೆರೂಸಲೇಮಿನ ಗೋಡೆಗಳನ್ನು ಮಾಡಿದಂತೆ ಹೊಡೆದು ಬೀಳಿಸಿದನು. ಈ ಪ್ರವಾದನೆ ಕೂಡ ಅಕ್ಷರಶಃ ನೆರವೇರಿತು. ಮುಂದಕ್ಕೆ ನೋಡ್ರಿ. ಯೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 11ನೇ ವಚನವನ್ನು. ಅವನು ತನ್ನ ಕುದುರೆಗಳ ಗೊರಸುಗಳಿಂದ ನಿನ್ನ ಬೀದಿಗಳನ್ನು ತುಳಿಸಿ ಖಡ್ಗದಿಂದ ನಿನ್ನ ಜನರನ್ನು ಸಂಹರಿಸಿ ನಿನ್ನ ಬಲವಾದ ಕಲ್ಲು ಕಂಬಗಳನ್ನು ಕೆಡುವನು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ನೆಬೂಕದ್ನೆಚ್ಚರನು ಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾನೆಂದು ವಚನ 7-11 ಮುಂತಿರಿಸಲ್ಪಟ್ಟಿದ್ದು ಇಡೀ ಭಾಗದಲ್ಲಿ ಅವನು ಎಂಬುದಾಗಿ ಹೇಳಿಯದೆ, ಆದರೆ ಮುಂದಿನ ವಚನದಿಂದ ಇದು ಅವರು ಎಂಬುದಾಗಿ ಬದಲಾಗುತ್ತದೆ. ಸುತ್ತಲ ದೇಶಗಳವರು ಬರುವರೆಂದು ದೇವರು ಹೇಳಿದ್ದನು, ಈಗ ಅವರು ಬಂದಿದ್ದಾರೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅವನ ಸೈನಿಕರು ನಿನ್ನ ಆಸ್ತಿಯನ್ನು ಸುಳಿದುಕೊಂಡು ನಿನ್ನ ಸರಕುಗಳನ್ನು ಕೊಳ್ಳೆ ಹೊಡೆದು ನಿನ್ನ ಗೋಡೆಗಳನ್ನು ಉರುಳಿಸಿ ನಿನ್ನ ವಿನೋದ ಭವನಗಳನ್ನು ಕಿತ್ತು ಹಾಕಿ ನಿನ್ನ ಕಲ್ಲು ಮರ ಮಣ್ಣುಗಳನ್ನು ಸಮುದ್ರದ ಪಾಲು ಮಾಡುವರು. ನಾನು ನಿನ್ನ ಸಂಗೀತಗಳ ಧ್ವನಿಯನ್ನು ನಿಲ್ಲಿಸಿ ಬಿಡುವೆನು, ನಿನ್ನ ಕಿನ್ನರಿಗಳ ನುಡಿಯು ಇನ್ನು ಕೇಳಿಸದು. ನಾನು ನಿನ್ನನ್ನು ಬೋಳು ಬಂಡೆ ಮಾಡುವೆನು, ನೀನು ಬಲೆಗಳಿಗೆ ಹಾಸ ಬಂಡೆಯಾಗುವಿ, ನಿನ್ನ ಮೇಲೆ ಇನ್ನು ಕಟ್ಟಡ ಕಟ್ಟರು, ಯೆಹೋವನಾದ ನಾನೇ ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪ್ರವಾದನೆ ನೆರವೇರಲು ಅನೇಕ ಶತಮಾನಗಳೇ ಕಳೆಯಬೇಕಾಯಿತು. 300 ವರ್ಷಗಳವರೆಗೆ ತೂರಿನ ಅವಶೇಷಗಳು ಬಿದ್ದಿದ್ದವು. ಅದು ಗಮನಾರ್ಹವಾಗಿತ್ತು. ನೆಬೂಕದ್ನೆಚ್ಚರನು ಪಟ್ಟಣವನ್ನು ನಾಶ ಮಾಡಿದ್ದರೂ ಸಹ ಈ ಎರಡನೇ ಪ್ರವಾದನೆಯು ನೆರವೇರಿರಲಿಲ್ಲ. ಅಲ್ಲಿನ ಕಲ್ಲುಗಳನ್ನು ತೆಗೆದು ನೆಲವನ್ನು ಕೆರೆದು ಸಮುದ್ರಕ್ಕೆ ಯಾರು ಹಾಕಬಲ್ಲರು? ಪಶ್ಚಿಮ ದಿಕ್ಕಿನಿಂದ ಮಹಾಚಕ್ರವರ್ತಿ ಅಲೆಕ್ಸಾಂಡರನು ಬರುತ್ತಾನೆ. ದಾನಿಯೇಲನ ಪ್ರಕಾರ ಅವನು ಟಗರು ಎಂದು ಹೇಳಲ್ಪಟ್ಟಿದ್ದಾನೆ. ಪ್ರಿಯರೇ, ತೂರಿನವರು ಬಾಬೇಲಿನ ಸೆರೆಯಿಂದ ಹಿಂದಿರುಗಿ ಬಂದ ನಂತರ ಅವರು ಒಂದು ದ್ವೀಪದ ಮೇಲೆ ತಮ್ಮ ನಗರವನ್ನು ತಿರುಗಿ ಕಟ್ಟಲು ನಿರ್ಧರಿಸಿದರು. ಮುಖ್ಯ ಪ್ರದೇಶವನ್ನು ಮರೆತು ಬಿಟ್ಟರು. ಅವರು ಸಮುದ್ರ ಪ್ರಯಾಣ ಮಾಡುವವರಾದ್ದರಿಂದ ದ್ವೀಪದಲ್ಲಿದ್ದು ತಮ್ಮನ್ನು ಕಾಪಾಡಿಕೊಳ್ಳಬಲ್ಲವರಾಗಿದ್ದರು. ಅಲೆಕ್ಸಾಂಡರನು ತೂರಿಗೆ ಬಂದಾಗ ಅಲ್ಲಿನ ಅವಶೇಷಗಳನ್ನೆಲ್ಲ ಕಂಡನು. ಆದರೆ ಜನರಿರುವ ಹೊಸ ಪಟ್ಟಣವು ಬಹು ದೂರದ ದ್ವೀಪದ ಮೇಲಿತ್ತು. ಅವನಲ್ಲಿ ಬೇಕಾದಷ್ಟು ಸಮಯವೂ ಬೇಕಾದಷ್ಟು ಸೈನಿಕರು ಇದ್ದರು. ಆದ್ದರಿಂದ ಆ ಪಟ್ಟಣಕ್ಕೆ ಬಂದು ಒಡ್ಡು ದಾರಿಯನ್ನು ನಿರ್ಮಿಸಲು ತೀರ್ಮಾನಿಸಿದನು. ಸಮುದ್ರದ ಮೇಲೆ ಈ ದಾರಿ ನಿರ್ಮಿಸಲು ಬೇಕಾದ ಸಾಮಗ್ರಿ ಎಲ್ಲಿಂದ ಬಂತು? ಹಳೆಯ ತೂರು ಪಟ್ಟಣದ ಅವಶೇಷಗಳಿಂದ, ಕಲ್ಲು ಕಂಬಗಳಿಂದ, ನಗರದ ಮಣ್ಣನ್ನು ತೆಗೆದುಕೊಂಡನು. ಹೀಗೆ ನಿರ್ಮಿತವಾದ ಹೊಸ ಸಮುದ್ರ ಮಾರ್ಗದಿಂದ ಹೊಸ ತೂರು ಪಟ್ಟಣಕ್ಕೆ ಹೋಗಬಹುದಾಯಿತು. ಆ ಪಟ್ಟಣವನ್ನು ನಾಶ ಮಾಡಿದನು. ಅದು ಇಂದಿನವರೆಗೂ ಹಾಗೆಯೇ ಇದೆ. ಪ್ರೀತಿಯುಳ್ಳ ದೇವಜನರೇ, ಚೀದೋನ್ ಎಂದಿನಂತೆ ಈಗಲೂ ಇದೆ. ಆದರೆ ತೂರ್ ಪೂರ್ಣ ಮಾಯವಾಗಿರುತ್ತದೆ. ಅದನ್ನು ತಿರುಗಿ ಕಟ್ಟಲು ಯಾರೂ ಹೋಗಲಿಲ್ಲ. ಒಂದು ವೇಳೆ ನೀನು ತೂರನ್ನು ತಿರುಗಿ ಕಟ್ಟುವುದಾದರೆ ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುತ್ತಿ. ಆದರೆ ನೀನು ನಿನ್ನ ಹಣವನ್ನು ಬೇರಾವ ಕಾರ್ಯದಲ್ಲಾದರೂ ತೊಡಗಿಸಿಕೋ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆ. ದೇವರು ಹೇಳಿದಂತೆ ಮಾಡಿ ಮುಗಿಸುವ ಆತನು ಆಗಿದ್ದಾನೆ. ಆತನು ಎರಡು ಮಾತಿನವನು ಅಲ್ಲ. ಆದ್ದರಿಂದ ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಯಾವಾಗಲೂ ಕ್ರಿಸ್ತನನ್ನೇ ಹಿಂಬಾಲಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಿನ್ನ ಮಾತಿನಂತೆ ನಡೆಯುತ್ತಿ. ನಿನ್ನ ವಾಕ್ಯದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ನೀನು ಹೇಳಿದ ಹಾಗೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿ ನಿನ್ನ ಆಶೀರ್ವಾದ ಹೊಂದಿದ ಮಕ್ಕಳಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಬೇಡುವರಾಗಿದ್ದೇವೆ. ನಮ್ಮ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರಿರುವಂಥ ಸ್ಥಳಗಳಲ್ಲಿ ಅವರು ನಿನ್ನ ಮೇಲೆ ನಂಬಿಕೆ ಇಟ್ಟು ತಮ್ಮ ಪ್ರಾರ್ಥನೆ ಭಿನ್ನಗಳನ್ನು ನಿನಗೆ ಸಮರ್ಪಿಸುವಾಗ ನೀನು ಆಲಿಸಿ ಅವರಿಗೆ ಸದುತ್ತರವನ್ನು ಕೊಟ್ಟು ನಿನ್ನ ಪ್ರೀತಿ ಕೃಪೆ ಕರುಣೆಗಳಿಂದ ನಡೆಸಿ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಾವು ನಾಶವಾಗಬೇಕೆಂದು ದೇವರು ಬಯಸುವುದಿಲ್ಲ. ಆದರೆ ಆತನನ್ನು ತಿರಸ್ಕರಿಸಿದವರು ಯಾರೇ ಆಗಿದ್ದರೂ ದಂಡನೆಗೆ ಒಳಗಾಗುತ್ತಾರೆ. ಅದರಂತೆ ಅನೇಕ ಜನಾಂಗಗಳಿಗೆ ಆದ ದಂಡನೆಯನ್ನು ನಾವು ತಿಳಿದುಕೊಂಡೆವು. ಹೆಮ್ಮೆಯ ತೂರ್ ಪಟ್ಟಣವು ನಾಶವಾಯಿತು. ಆದುದರಿಂದ ನಾವು ನಾಶವಾಗಿ ಹೋಗದಂತೆ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ
ಅಂಗೀಕರಿಸಿಕೊಂಡು ದೀನತೆಯ ಜೀವಿತವನ್ನು ಜೀವಿಸುತ್ತಾ ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯ ವೀಕ್ಷಕರೇ, ಅನುದಿನವೂ ನೀವು ವೀಕ್ಷಿಸುವ ಕಾರ್ಯಕ್ರಮವನ್ನು ನಿಮ್ಮ ಪ್ರಿಯರಿಗೂ ಸ್ನೇಹಿತರಿಗೂ ಪರಿಚಯಪಡಿಸಿರಿ. ತಪ್ಪದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.